ಜೆಡಿಎಸ್ಗೆ ಬಿಕ್ಕಟ್ಟಿನ ಕ್ಷೇತ್ರವಾಗ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ಲೋಕ ಅಖಾಡಕ್ಕೆ ಬರೋದು ಅಪ್ಪನ ಮಗನ ಅನ್ನೋದು ಸದ್ಯ ಕಾರ್ಯಕರ್ತರಲ್ಲೂ ಇರುವಂತ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ಬೇಕು ಅಂತ ಕೆಲವರು ಪಟ್ಟು ಹಿಡಿತಾ ಇದ್ದಾರೆ, ಇಲ್ಲ ನಿಖಿಲ್ ಅವರು ನಿಂತ್ಕೋಬೇಕು ಅಂತ ಕೆಲವರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ನಿಂತ್ಕೊಳ್ತಾರೆ ಅನ್ನೋದು ಪ್ರಶ್ನೆ. ಅಡಕತ್ತರಿಯಲ್ಲಿ ಸಿಲುಕಿದೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ನಿರ್ಧಾರ. ಈಗಾಗಲೇ ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಎಚ್.ಡಿಗೆ ಬರೋದು ಕನ್ಫರ್ಮ್ ಅನ್ನುವಂತ ವಿಚಾರ ಓಡಾಡ್ತಾ ಇದೆ. ಮಂಡ್ಯ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಎಚ್.ಡಿಗೆ ಒಪ್ಪಿಗೆ ಕೊಟ್ರ ಹಾಗಾದ್ರೆ ಇತ್ತ ರಾಮನಗರ ಜಿಲ್ಲೆ ಬಿಟ್ಟು ಹೋಗಬೇಡಿ ಅಂತ ಕಾರ್ಯಕರ್ತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ಮಾಡಿಸುವಂತೆ ಕುಮಾರಸ್ವಾಮಿಗೆ ಒತ್ತಡ ಹೇರುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಕೊನೆ ಗಳಿಗೆಯಲ್ಲಿ ಮಂಡ್ಯದಿಂದ ನಿಖಿಲ್ ಅವರನ್ನ ಕಣಗಿಳಿಸ್ತಾರಾ ಎಚ್.ಡಿಕೆ ಅನ್ನುವಂತ ಪ್ರಶ್ನೆ ಇದೆ. ನೋಡಿ, ಮೊದಲಿಗೆ ಮಂಡ್ಯ ಕ್ಷೇತ್ರದಿಂದ ಸಿ.ಎಸ್. ಪುಟ್ಟರಾಜು ಅವರನ್ನ ನಿಲ್ಲಿಸ್ತೀವಿ, ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಬಟ್ ಅದೆಲ್ಲ ಆದ್ಮೇಲೆ ಒಂದು ಮೀಟಿಂಗ್ ಅನ್ನ ಕಾರ್ಯಕರ್ತರ ಜೊತೆಗೆ ಇಟ್ಕೊಳ್ಳಲಾಗಿತ್ತು. ಆ ಮೀಟಿಂಗ್ ನಲ್ಲಿ ಎಲ್ಲಾ ಕಾರ್ಯಕರ್ತರು ಹೇಳಿದ್ದು, ಅಣ್ಣ ನೀವು ನಿಂತ್ಕೋಬೇಕು, ಇಲ್ಲ ನಿಖಿಲ್ ಅಣ್ಣ ನಿಂತ್ಕೋಬೇಕು ಅಂತ. ಅವತ್ತು ಗದ್ದಲ ಕೂಡ ಆಯ್ತು ಆ ಸಭೆಯಲ್ಲಿ. ನಾವು ಬಿಲ್ಕುಲ್ ಬೇರೆ ನಿಂತ್ಕೊಂಡ್ರೆ ಒಪ್ಕೊಳ್ಳಲ್ಲ, ನೀವೇ ನಿಂತ್ಕೋಬೇಕು, ಇಲ್ಲ ಅಂತಂದ್ರೆ ನಿಖಿಲ್ ಅಣ್ಣ ನಿಲ್ಲಿಸ್ಬೇಕು ಅಂತ. ಆ ವೇದಿಕೆ ಮೇಲೆ ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕ್ತಾರೆ. ಅದಾದ ಮೇಲೆ ನಿಖಿಲ್ನೆಲ್ಲ ನಾನು ಒಪ್ಪಿಸ್ತೀನಿ ಅಂತ ಹೇಳಿ ಬರ್ತಾರೆ. ಕಾರಣ ನಿಖಿಲ್ ಅವರು ನಾನು ಯಾವುದೇ ಕಾರಣಕ್ಕೂ ಎಲೆಕ್ಷನ್ಗೆ ನಿಂತ್ಕೊಳ್ಳೋದೇ ಇಲ್ಲ, ನಾನು ಓಡಾಡಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷದ ಪರವಾಗಿ ಕೆಲಸ ಮಾಡಬೇಕು, ಹಾಗಾಗಿ ನಾನು ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಬಟ್ ಅವತ್ತು ಬಹಳ ಭಾವುಕರಾಗ್ತಾರೆ ಕಾರ್ಯಕರ್ತರು ಮತ್ತು ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಅವರು ಕೂಡ. ಈ ಹಿಂದೆ ನಿಖಿಲ್ ಅಣ್ಣಂಗೆ ಸೋಲಾಗಿದೆ, ಹಾಗಾಗಿ ಈ ಬಾರಿ ನಾವು ಗೆಲ್ಲಿಸಲೇಬೇಕು, ದಯವಿಟ್ಟು ಅವರು ನಿಲ್ಲಿಸಿ ಅಂತ ಹೇಳ್ತಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕುಮಾರಸ್ವಾಮಿ ಅವರೇ ಮಂಡ್ಯಕ್ಕೆ ನಿಂತ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ರಾಮನಗರದಲ್ಲಿ ಕಾರ್ಯಕರ್ತರು ನಾವು ಯಾವುದೇ ಕಾರಣಕ್ಕೂ ಕುಮಾರಣ್ಣನ ಮಂಡ್ಯಕ್ಕೆ ಕಳಿಸಲ್ಲ, ಅವ್ರು ನಮ್ಮಲ್ಲೇ ಇರಬೇಕು, ಅವ್ರು ನಮ್ಮ ನಾಯಕ, ನೀವು ನಿಂತ್ಕೊಳ್ಳಿ ಎಲೆಕ್ಷನ್ಗೆ ನಿಖಿಲ್ ಅಣ್ಣ, ಬೇಕಾದ್ರೆ ನಾವು ರಾಮನಗರದಿಂದ ಬಂದು ಅಲ್ಲಿ ನಿಂತು ಎಲೆಕ್ಷನ್ಗೆ ಓಡಾಡ್ತೀವಿ, ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ, ಆದರೆ ಕುಮಾರಣ್ಣನ ಮಾತ್ರ ನಾವು ಮಂಡ್ಯಕ್ಕೆ ಕಳಿಸಲ್ಲ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಮಂಡ್ಯ ಮತ್ತು ರಾಮನಗರ ಎರಡೂ ಕ್ಷೇತ್ರದ ಕಾರ್ಯಕರ್ತರು ಕುಮಾರಸ್ವಾಮಿ ಅವರಿಗೆ ಬಹಳ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ದಯವಿಟ್ಟು ನೀವು ಬೇರೆ ಕ್ಷೇತ್ರಕ್ಕೆ ಹೋಗಬೇಡಿ ಅಂತ, ದಯವಿಟ್ಟು ನೀವೇ ನಿಂತ್ಕೊಳ್ಳಿ ಅಂತ. ಸೊ ಹಾಗಾಗಿ ಏನು ನಿರ್ಧಾರ ತೆಗೆದುಕೊಳ್ತಾರೆ, ಯಾರನ್ನ ನಿಲ್ಲಿಸ್ತಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕೊನೆ ಕ್ಷಣದಲ್ಲಿ ನಾನು ನಿಂತ್ಕೊಳ್ಳಲ್ಲ, ನಿಖಿಲೇ ನಿಂತ್ಕೊಂಡ್ಲಿ ಅಂತ ಏನಾದರೂ ಕುಮಾರಸ್ವಾಮಿ ಅವರು ಹೇಳ್ತಾರಾ? ಹೈಕಮಾಂಡ್ ಈಗ ಯಾವುದೇ ನಿರ್ಧಾರವನ್ನು JDS ಮಾತ್ರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಕಾಸ್ ಮೈತ್ರಿ ಆಗಿರೋದ್ರಿಂದ ಮೈತ್ರಿ ಧರ್ಮವನ್ನು ಕೂಡ ಫಾಲೋ ಮಾಡಲೇಬೇಕಾಗತ್ತೆ. BJP ನಾಯಕರ ಜೊತೆಗೂ ಕೂಡ ಚರ್ಚೆ ಮಾಡಬೇಕಾಗತ್ತೆ. ಹಾಗೆಯೇ BJPಯ ಹೈಕಮಾಂಡ್ ಪ್ರಧಾನಿ ಮೋದಿಯವರು, ಹಾಗೆಯೇ JP ನಡ್ಡಾ ಅವರು, ಅಮಿತ್ ಶಾ ಇವ್ರ ಗಮನಕ್ಕೂ ಕೂಡ ಇಲ್ಲ ನಾನು ಮಂಡ್ಯದಿಂದ ನಿಖಿಲ್ನ ನಿಲ್ಲಿಸ್ತೀನಿ ಅಂತ ಹೇಳಬೇಕಾಗತ್ತೆ. ಸೊ ಅಲ್ಲಿ ಒಪ್ಪಿಗೆ ಪಡಿಬೇಕಾಗತ್ತೆ. ಮೋಸ್ಟ್ಲಿ ಕುಮಾರಸ್ವಾಮಿ ಅವರು ನಿಂತ್ಕೊಳ್ತಾರಾ ಅಥವಾ ಕೊನೆ ಕ್ಷಣದಲ್ಲಿ ಹಿಂದೆ ಸರಿದು ಮಗನಿಗಾಗಿ ಕ್ಷೇತ್ರ ತ್ಯಾಗವನ್ನು ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಈಗ ಕಾಡ್ತಾ ಇದೆ. ಬಟ್ ಮಂಡ್ಯ ವಿಚಾರದಲ್ಲಿ ಲೋಕಸಭಾ ಚುನಾವಣೆ ಅಂತ ಅನೌನ್ಸ್ ಮಾಡಿದ ದಿನದಿಂದಲೂ ಕೂಡ ಇಲ್ಲಿವರೆಗೂ ಬಹಳ ಗೊಂದಲ ಇರೋದಂತೂ ಹೌದು. ಯಾರು ನಿಂತ್ಕೊಳ್ತಾರೆ, ಯಾರು ನಿಂತ್ಕೊಳ್ಳಲ್ಲ, ಯಾರಿಗೆ ಸಪೋರ್ಟ್ ಮಾಡೋದು, ಯಾರಿಗೆ ಸಪೋರ್ಟ್ ಮಾಡದೇ ಇರೋದು, ಈ ಲೆಕ್ಕಾಚಾರವನ್ನು ಕಾರ್ಯಕರ್ತರುಗಳು ಕೂಡ ಹಾಕ್ಕೊಳ್ತಾ ಇದ್ದಾರೆ. ಸುಮಲತಾ ಅವರು ಮೊದಲಿಗೆ ಪಟ್ಟು ಹಿಡಿದು ಕೂತಿದ್ರು. ಸೊ ಅದಾದಮೇಲೆ ಇಲ್ಲ ಮಂಡ್ಯ ನಮಗೆ ಫಿಕ್ಸು ಅಂತ ದಳಪತಿಗಳು ಹೇಳ್ತಾ ಇದ್ರು. ಅದಾದಮೇಲೆ ಸಿ.ಎಸ್. ಪುಟ್ಟರಾಜು ಅವರನ್ನು ನಿಲ್ಲಿಸೋಣ, ಅವರು ಪಕ್ಷಕ್ಕಾಗಿ ದುಡ್ದಿದ್ದಾರೆ, ಅವರಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ, ನಾವೆಲ್ಲರೂ ಅವ್ರ ಪರವಾಗಿ ಕೆಲಸ ಮಾಡೋಣ, ಈ ಬಾರಿ ಮೈತ್ರಿ ಆಗಿರೋದ್ರಿಂದ BJP ಮತ್ತು JDSನ ಕಾರ್ಯಕರ್ತರು ಒಗ್ಗಟ್ಟಾಗಿ ದುಡಿಯೋಣ ಅಂತ ಹೇಳಿದರು. ಆದರೆ JDSನ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಬೇರೆ ಯಾರೂ ನಿಂತ್ಕೊಳ್ಳೋದು ಬೇಡ, ನೀವೇ ನಿಂತ್ಕೋಬೇಕು ಅಂತ ಕುಮಾರಸ್ವಾಮಿ ಅವರಿಗೆ ಹೇಳಿದ್ರು. ನಿಖಿಲ್ ಅಣ್ಣನೇ ನಿಂತ್ಕೋಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಒತ್ತಡ ಇರೋದ್ರಿಂದ ಸ್ವಲ್ಪ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಹಾಗಂತ ಬಹಳಷ್ಟು ಸಮಯ ಇಲ್ಲ, ಆದಷ್ಟು ಬೇಗ ಅನೌನ್ಸ್ ಮಾಡಬೇಕಾಗತ್ತೆ. ಯಾರ ಹೆಸರನ್ನು ಅನೌನ್ಸ್ ಮಾಡ್ತಾರೆ? ಮಾಜಿ ಪ್ರಧಾನಿಗಳು ದೇವೇಗೌಡರು ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ಮಟ್ಟದ ನಾಯಕರು, BJP ಹೈಕಮಾಂಡ್ ಮಟ್ಟದ ನಾಯಕರ ಜೊತೆಗೂ ಮಾತುಕತೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಫೈನಲ್ ಡಿಸಿಷನ್ ಏನು ಅನ್ನೋದು ಪ್ರಶ್ನೆ.